ಅಣ್ಣ ಇವತ್ತು ಗೊಬ್ಬರ ಬರುತ್ತೆ ಒಂದು ಲೋಡು. ಹೇಳಿದ್ದೀನಿ ಒಂದು ಇವತ್ತೊಂದು ಈಚರ್ ಗಾಡಿ ತುಂಬ ಒಂದು ಲೋಡ್ ಗೊಬ್ಬರ ಬರುತ್ತೆ. ಇನ್ನೂ ಇಬ್ರನ್ನ ಕಳಿಸ್ತೀನಿ ಅಣ್ಣ ಪಣ್ಣನೆ ನಿನ್ನ ಜೊತೆಗೆ. ಅವರು ಬರ್ತಾರೆ, ಮೂವರು ಸೇರ್ಕೊಂಡು ಎಳ್ದಾಕ್ಬಿಡಿ. ಹಂಗೇನೆ ನಾಳೆಯಿಂದ ಇದಕ್ಕೆಲ್ಲ ನಾವು ಗೊಬ್ಬರ ಹಾಕ್ಬಿಡ್ರಿ. ಸರಿಯಪ್ಪ ಆಯ್ತು ಹೇಳು, ಹಾಕ್ತೀನಿ. ಇವತ್ತು ಅದೇ ಪಾಪ ನಾನು ಅಲ್ಲಿ ಎಲ್ಲನ ಅದನ್ನ ಹಸ್ನ ಮಾಡೋಣ ಅಂತಿದ್ನಪ್ಪ. ಊಟ ಕಾಲೇ ಮಾಡಿ ಆ ತೆಂಗಿಡಕ್ಕೆ ಎಲ್ಲನ ಬುಡ್ಬುಡಕ್ ನೀರಿಗೆ ಪಕ್ಕಣಪ್ಪ. ನೀರೇನು ಚೆನ್ನಾಗಿ ಆಗ್ತಾವೆ, ಬುಡ್ಬುಡಕ್ಕೆ ಇಕ್ತೀನಿ ಬಿಡು. ಅದೇ ಅಲ್ಲಿ ಡ್ರಿಪ್ ಎಲ್ಲ ತೆಗ್ದಿಕ್ಕಿದೀವಲ್ಲ, ಅದಕ್ಕೆ ಹಂಗೆ ಮಾಡಬೇಕು. ಕಾಲೇ ಮಾಡೋದಕ್ಕೆ ಲೇಟ್ ಆಗುತ್ತೆ. ಡ್ರಿಪ್ ಹಿಂದೆನೇ ಅದನ್ನ ಹಾಕ್ಸಿದ್ರೆ ವಾಸಿ ಆಗಿತ್ತು. ಪಾಪ ನಿನಗೆ ಇಕ್ಕಕ್ಕೆ ಸ್ವಲ್ಪ ತ್ರಾಸಾಗುತ್ತೆ. ಓ ಏನು ಇದಾಗಲ್ಲ ಕಣಪ್ಪ, ಅಷ್ಟೊಂದು ನೀರು ಬರ್ತಾವೆ. ನನಗೇನು ಅನ್ಸಲ್ಲ ಪಾಪ, ನಿಜವಾಗ್ಲೂ ಅಲ್ಲಿ ಹೆಂಗೆ ನೀರು ಬರುತ್ತೆ ಅಂದರೆ ಭಾಳ ಚೆನ್ನಾಗಿ ನೀರು ಬರ್ತವೆ. ಮೂರುವರೆ ನೀರು ಬರ್ಬೇಕಾದ್ರೆ ದಬ್ಬ ನೀರು ಬರ್ತಾವೆ. ಏನು ತೆಂಗಿಡಕ್ಕೆ ಬುಡ್ಬುಡಕ್ಕೆ ಇಕ್ತೀನಿ ಬಿಡು. ನಾನೆಲ್ಲ ನೀನೇನು ತಲೆ ಕೆಡಿಸಬೇಡ. ಸರಿ ಆಯ್ತಣ್ಣ, ಹಂಗೆ ಮಾಡಿ. ಒಟ್ಟಿನಲ್ಲಿ ಇವತ್ತು ಗೊಬ್ಬರ ಎಳೆದು ಬಿಡ್ರಿ ಕೆಳಕ್ಕೆ. ನಾಳೆಯಿಂದ ಹಾಕ್ಸಿರತ್ ಗೊಬ್ಬರನ ಎಳ್ದು ಆಮೇಲೆ ಅದು ಮಾಡ್ಕೊಂಬಂಗಿದ್ರೆ ಮಾಡ್ಕೊ. ನೀರು ಬರ್ತೈತೇನ ಇಬ್ರಳನ್ನ ಹೇಳಿದ್ದೀನಿ. ನಿನ್ಗೆ ಒಬ್ಬನಿಗೆ ಆಗಲ್ಲ ಪಾಪ ಎಳಿಯೋಕ್ಕೆ ಅಂತೇಳಿ ಇಬ್ರಲ್ಲಿ ಹೇಳಿದ್ದೀನಿ, ಬರ್ತಾರೆ. ಈಗಲಾಗಲ ಬರ್ತೈತಿ, ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಂದ್ಬಿಡುತ್ತೆ ಗೊಬ್ಬರದ ಲೋಡ್. ಏಪ್ಯಾಕ ಬರ್ತಾನೆ ಗುಂಡಣ್ಣ. ನಮ್ಮ ಮಗನ ನೋಡ್ಬಿಟ್ರೆ ನನಗೆ ಬೋಲ್ಸಿಟ್ಟು ಬರುತ್ತೆ. ಅಲ್ಲ ಜೀವಿತ ಬರ್ತೀನಿ ಇದ್ದ ತಕ್ಷಣ ಹೆಂಗೆ ಕರ್ಕೊಂಡು ಹೋಗ್ಬಿಟ್ಟ ಇವನು. ಅವ್ರಿಗೆ ನನ್ನ ಮೇಲೆ ಸಿಟ್ಟು ಅನ್ಸುತ್ತೆ ಅಣ್ಣ. ಅದಕ್ಕೆ ನೋಡ್ರಿ ಹೆಂಗೆ ಸಿಟ್ಟು ಮಾಡ್ಕೊಂಡು ನೋಡ್ತಾ ಇದ್ದಾರೆ ನಿನ್ನ ಮೇಲೆ. ಯಾಕೆ ಪಣ್ಣಣ್ಣ, ಯಾಕೆ ಸಿಟ್ಟು? ಸ್ವಂತ ಮೇಲೆ. ಸ್ವಂತ ತುಂಬ ಒಳ್ಳೆ ಹುಡುಗ ಕಣಣ್ಣ. ಸುಮ್ಕಿರಪ್ಪ ಸಾಕು, ಯಾತ್ರ ಒಳ್ಳೇನು. ಆ ಜೀವಿತಿಗೆ 4 ಬಿಟ್ಟು ಹೋಗ್ತಿಲ್ವಾ ನೀನು, ನೆಟ್ಟಿಗೆ ಇರ್ತೀಯಾ ಇಲ್ಲ ಅಂತ ಚೆನ್ನಾಗಿ ಬೊಯ್ಯೋದು ಬಿಟ್ಟು ಕರ್ಕೊಂಡೋಗಿ ಅವ್ರ ಮನೆಗೆ ಕಿಕ್ಕೇಳಿ ನಿಂತ ಮಾಡೋದು ನೀನು. ಸುಮ್ಮನೆ ಎಷ್ಟು ತೊಂದರೆ ಆಗ್ಬಿಡ್ತು. ಈಗ ಮಾಮ ನೀನು ಮಾಮ ಆಗಬೇಕು. ನನಗೂ ಇವತ್ತು ನೀನು ಸ್ವಂತ ಮಾಮ ಇದ್ದಂಗೆನೆ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕ. ನಾಗಮಂಟಿ ನನ್ನ ಹತ್ರ ಎಲ್ಲ ವಿಷಯ ಹೇಳಿತ್ತು. ಸುಬ್ಬುಗೆ ತೊಂದರೆ ಕೊಡ್ತಾ ಇದ್ಲು, ಮಾಡೋಕನಿಗೂ ಪಾಪ ತುಂಬ ತೊಂದರೆ ಕೊಡ್ತಾ ಇದ್ಲು. ಇವಳಿಂದ ತುಂಬ ತೊಂದರೆ ಆಗೋದು. ಅದೆಲ್ಲ ವಿಷಯ ತಿಳ್ಕೊಂಡು ನಾನು ಅವಳಿಗೆ ಬುದ್ಧಿ ಕಲಿಸ್ಬೇಕಂತಲೇ ಅದೇ ರೀತಿ ಮಾಡಿರೋದು. ಬೇರೆ ಯಾವ ಉದ್ದೇಶನೂ ಇಲ್ಲ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದೇ ನೋಡಿ ಇವರು ಕರ್ಕೊಂಡು ಹೋದ್ನಲ್ಲ, ಹಿಂಗೆಲ್ಲನ ಸುಮ್ಮನೆ ಒಟ್ಟು ಮರ್ಯಾದೆ ಇವತ್ತಲ್ಲ ಅಂತ ಇವ್ರು ಹೇಳ್ತಾ ಇರೋದು. ಅಮ್ಮ ಆ ಜೀವಿತಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಬುದ್ಧಿ ಕಲಿಸ್ಬೇಕೊಂಬೋದೈತಿ. ಸುಮ್ಕಿರ್ ನಾನೆಲ್ಲ ಕಲಿಸ್ತೀನಿ. ಇವಾಗ ಸರಿಯಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಕೆಲಸ ಮಾಡೋಕ್ಕಾಗಲ್ಲ, ದುಡ್ಕೊಂಡು ತಿನ್ನೋಕ್ಕಾಗಲ್ಲ, ಈ ರೀತಿ ಬುದ್ಧಿ ಅದನ್ನೆಲ್ಲ ನಾನು ಹೋಗಿಸ್ತೀನಿ ನೋಡು. ಅವಳಿ ಬುದ್ಧಿಗ ಫಸ್ಟಿಗೆ ಬಂದಾಗ ನಾಗಮಂಟಿ ನನ್ನ ಹತ್ರ ಎಲ್ಲ ವಿಷಯ ಹೇಳ್ತು ಹಿಂಗೈತಿ ಅಂತ. ಅದಕ್ಕೇ ಪಾಪ ಆ ಅಣ್ಣನ ಜೀವನ ಯಾಕೆ ಹಾಳು ಮಾಡೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಬ್ಬರು ಇದ್ದುಬಿಟ್ರೆ ಅಲ್ಲಿ ಆ ಅಣ್ಣನ ಜೀವನ ತುಂಬ ಹಾಳಾಗ್ಬಿಡುತ್ತೆ. ಸುಬ್ಬಣ್ಣ ತುಂಬ ಒಳ್ಳೆಯವರು. ಅದಕ್ಕೇ ನಾನು ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ಅವಳನ್ನ ಅಲ್ಲಿ ಕರೆಸ್ಕೊಂಡಿರೋದಷ್ಟೇ. ಕೆಲಸ ಮಾಡ್ದಂಗೂ ಆಗುತ್ತೆ, ನಾನು ಹೇಳ್ದಂಗೆ ಕೇಳ್ಕೊಳಂಗೆ ಆಗುತ್ತೆ, ದುಡ್ಡೂ ದುಡ್ಸ್ಕೊಳಂಗೆ ಆಗುತ್ತೆ ಅಂತ. ಬೇಕಾದರೆ ನನ್ನ ಸಂಬಳ ನಿಮಗೆ ಕೊಟ್ಬಿಡ್ತೀನಿ. ಅವಳದೇನು ಸಂಬಳ ಬರುತ್ತೆ 25,000 ಕೊಡ್ತೀವಿ ಅಂತ ಹೇಳೋರೆ ಕೊಟ್ಬಿಡ್ತೀನಿ. ಇಲ್ಲ ನೋಡ್ರಿ, ನಾವು ಇನ್ನೂ ಮದುವೆನೇ ಆಗಿಲ್ಲ ಕಣ್ಮಮ್ಮ. ಮದುವೆನೂ ಆಗಿಲ್ಲ. ಬಿಡತ್ತ. ಸುಮ್ಮನೆ ಜೊತೆಗೆ ಇತ್ಕೊಂಡು ಹೋಗ್ರಿ. ಯಾ ಮದುವೆ ಬೇಡ, ಯಾತು ಬೇಡತ್ತ. ಏನು ಮಾಡೋಣ. ಅಲ್ಲ ಇವತ್ತು ತಾಣೋಗ್ತೀರೇನಪ್ಪ ದಾಳಿಂಬ್ರೆ ಸಸಿನ? ಹ್ಞೂನಣ್ಣ, ಇವತ್ತು ಹೇಳಿದ್ದೀನಿ ಬರ್ತಾರೆ ಕೂಲಿಯರು. ಅಲ್ಲೇ ಒಂದು ಎಷ್ಟು ಜನಕ್ಕೆ ಅಣ್ಣ ಇನ್ನೂ ಹೇಳ್ತೀನಿ ಅಂತೂ ಬೇರೆಯವ್ರಿಗೆಲ್ಲ ಹೇಳಿದ್ದೀನಿ, ಬರ್ತಾರೆ ಒಂದಿಷ್ಟು. ಅದಕ್ಕೆ ಇವತ್ತೆಲ್ಲ ದಾಳಿಂಬ್ರೆ ಅವನ್ನೆಲ್ಲ ಕರ್ಕೊಂಬಂದಿದ್ದೀನಿ. ಒಂದು ಇಬ್ಬರನ್ನ ಎಣಿಸ್ಬಿಟ್ಟು ತಗೊಂಡೋಗ್ಬಿಡೋಣ ಅಂತ. ಅಲ್ಲಿ ಇಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೊಲ್ದ ಹತ್ರ ಗುಂಡಿ ತೆಗ್ದು ಇಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದಾಳಿಂಬ್ರೆ ಸೊಸಿನ ತಗೊಂಡೋಗ್ತೀನಿ ಇವತ್ತು. ಸರಿಯಪ್ಪ ಆಯಿತು, ತಗೊಂಡೋಗು. ಅಮ್ಮ ಜೀವಿತನ ಸಂಬಳನ ನಿಮ್ಮ ಕೈಗೆ ಕೊಡ್ತೀನಿ, ಸರಿನಾ? ಏನು ನೀವು ತಪ್ಪಾಗಿ ತಿಳ್ಕೊಬೇಡಿ. ನೀವು ಇಟ್ಕೊಂಡು ಚೆನ್ನಾಗಿರ್ರಿ. ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಗೊತ್ತು. ಪಾಪ ಗುಂಡಣ್ಣನ ಹೊಲದಲ್ಲಿ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ. ಇನ್ನು ಗಂಡ ಒಂದು ಸುಬ್ಬು ಹೆಂಗೋ ಎಗ್ರೆಸು ಪಾನಿಪುರಿ ಈ ಥರ ಎಲ್ಲ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ದಾನೆ. ಇವತ್ತು ನಿಮ್ಮದೇ ಕಷ್ಟ. ಪಾಪ ಹೊಲ್ದ ಹತ್ರ ಬಂದು ಈ ರೀತಿ ಎಲ್ಲರ ಕೆಲಸ ಮಾಡಿಕೊಂಡು ಭಾಳ ಕಷ್ಟದಲ್ಲಿದ್ದೀರಾ. ಅದಕ್ಕೆ ನಾನು ಅವಳ್ದು ಏನು ಸಂಬಳ ಐತೆ ಅದನ್ನು ನಿಮಗೆ ಕೊಡ್ತೀನಿ, ನಿಮಗೆ ಕೊಡ್ತೀನಿ. ಆದರೆ ಆ ಜೀವಿತನಿಗೆ ಹೇಳಲ್ಲ, ಹೇಳ್ಬಾರ್ದು. ಅವಳನ್ನ ಕೆಲಸ ಮಾಡಿಸೋದು ಗೊತ್ತೈತೆ ನನಗೆ. ಕೆಲಸ ಮಾಡಿಸ್ಬಿಟ್ಟು ಆಮೇಲೆ ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ ನನಗಣ್ಣ. ನಿಮ್ಮ ಕಣ ಸ್ವಂತ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಾನು ಅನ್ನೋದು ಭಾಳ ಐತೆ. ಐತೆ ಅಂತಂದರೆ ಅಪ್ಪ ಅದು ಏನು ಅಷ್ಟು ಜಂಬ ಮಾಡ್ತಾಳೆ ಅವಳು ಅನಿಸುತ್ತೆ. ಅವಳಿಗೆ ಹೆಂಗೆ ಗೊತ್ತಣ್ಣ, ದುಡಿಯೋಕ್ಕಾಗಲ್ಲ. ಯಾರಾದರೂ ಪುಕ್ಸಟೈತ್ ಕೊಟ್ಟರೆ ಸಾಕು, ಎಲ್ಲಾದರೂ ಪುಕ್ಸಟೈತ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾಳೆ ಅಷ್ಟೇ. ಯಾರಾದರೂ ಪುಕ್ಸಟೈತ್ ಸಿಗುತ್ತೇನೋ ಅಂತ ಕಾಯ್ತಾ ಇರ್ತಾಳೆ ಯಾವುದೋ ಒಂದು ವಿಚಾರವಾಗಿ ಆಗಲಿ. ಸಂತು ಸಖತ್ತು ಜಂಬ ಐತೆ. ಆದಷ್ಟು ಅವಳ ಹತ್ರ ಹುಷಾರಾಗಿರು ನೀನು. ಆದಷ್ಟು ನೀನು ಹುಷಾರಾಗಿದ್ದಷ್ಟು ನಿನಗೆ ಒಳ್ಳೆಯದು. ಒಳ್ಳೆಯವನಮ್ಮಂಗೆ ಕಾಮ್ತೀಯಾ? ಒಳ್ಳೆಯವನಾಗೇ ಇರು. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸು. ನಾವು ಹೇಳಿದ್ದೀವಿ, ಪಾಪ ಅವನು ಸುಬ್ಬನು ಹೇಳ್ದ. ಎಲ್ಲರೂ ಬುದ್ಧಿ ಕಲ್ಸಕ್ಕೆ ನೋಡಿವಿ, ಯಾರಿಂದಾನು ಬುದ್ಧಿ ಕಲೀಲಿಲ್ಲ. ನೀನಾದರೂ ಅವಳಿಗೆ ಬುದ್ಧಿ ಕಲಿಸು. ಸರಿ ಆಯ್ತು ಮಾಮ, ನಾನೆಲ್ಲ ಬುದ್ಧಿ ಕಲಿಸ್ತೀನಿ ಬಿಡಿ. ಆ ಜೀವಿತನ ಪೇಮೆಂಟಾ ತಿಂಗಳ ನಿಮ್ಮ ಕೈಗೆ ಕೊಡ್ತೀನಿ, ನೀವೇ ಇಟ್ಕೊಳ್ಳಿ.
ಸರಿನಾ? ಆ ಹುಡುಗಿಗೆ ಏನಾದರೂ ಒಂದು ಮಗಳೈತೆ ಪಾಪ, ಹುಡುಗಿಗೆ ಏನಾದರೂ ಒಂದು ಆಗಲಿ ಅಲ್ವಾ? ಸರಿ ಆಯಿತು. ಏನೋ ಒಂದು ಮಾಡು. ಒಟ್ಟಿನಲ್ಲಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸು. ಬುದ್ಧಿ ಕಲ್ತ್ಕೋಬೇಕು ಅವಳು. ನಮ್ಗೆ ಅದೇ ಬೇಕಾಗಿರೋ ದುಡ್ಡು ಅದು ಎಲ್ಲದಕ್ಕಿಂತ ಅವಳು ಬುದ್ಧಿ ಕಲ್ತ್ಕೋಬೇಕು. ಕಲ್ತ್ಕೊಂತಾಳೆ, ಕಲಿಸ್ತೀನಿ ಬಿಡಿ. ನಾನು ಇವಾಗ ಅದಕ್ಕೇ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೀನಿ. ಈಗ ಯಾರು ಇಲ್ಲದಕ್ಕೆ ಅವಳು ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಹಂಗೆ ಎಲ್ಲ ಕೆಲಸ ಮಾಡ್ಬೇಕಲ್ಲಿ. ಹೇಳಿದ್ದೀನಿ ಅಕ್ಕನಿಗೆ, ನಾನೇ ಹೇಳಿರೋದು. ಅಕ್ಕ ತುಂಬ ಸಾಫ್ಟು. ನಾನು ಅಕ್ಕನಿಗೆ ಹೇಳಿರೋದು ನಾನೇ. ಅಕ್ಕನಿಗೆ ಹೇಳಿ, ಅಕ್ಕ ಅವಳನ್ನ ಆದಷ್ಟು ಬೇಗ ನೀನು ಕೆಲಸ ಚೆನ್ನಾಗಿ ಇಕ್ಕೋಬೇಕು, ಕುಂಡ್ರಿಸ್ಬೇಡ ಅಕ್ಕ. ಅವಳೊಂದು ಸ್ವಲ್ಪ ಕುಂಡ್ರಿಸ್ಬಿಟ್ಟಿದ್ಯಾ ಅಂತಂದರೆ ತಲೆ ಮೇಲೆ ಕೂತ್ಕೊಂತಾಳೆ. ನಮ್ಮ ಅಕ್ಕ ಆ ರೀತಿ ಮಾತಾಡ್ತಿರ್ಲಿಲ್ಲ, ಆ ರೀತಿ ಮಾತಾಡೋಂಥವ್ರಲ್ಲ ನಮ್ಮ ಅಕ್ಕ. ನಮ್ಮಣ್ಣ ಭಾಳ ಸ್ಮೂತು. ಕೆಲಸ ಮಾಡಲಿಲ್ಲ ಅಂದರೆ ಏನನ್ನಲ್ಲ. ಅವರು ಏನೋ ಒಂದು ಮಾತು ಹೇಳ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಆ ರೀತಿ ಎಲ್ಲ ಬೈಯೋದು, ಜೋರು ಮಾಡೋದು, ಆ ರೀತಿ ಎಲ್ಲ ಮಾಡೋದಿಲ್ಲ. ನಾನೇ ಅಕ್ಕನಿಗೆ ಹೇಳಿ ಈ ರೀತಿ ಮಾಡಿಸ್ತಾ ಇರೋದು. ನಾನೇ ಅಕ್ಕನಿಗೆ ಹೇಳಿರೋದು ಮಮ್ಮ. ಆ ರೀತಿ ಎಲ್ಲನ ಕೆಲಸ ಪಟ 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 ಡೈಲಿ ಅದು ಏನು ಬೆಡ್ ಮ್ಯಾಗ್ಲು ಬೆಡ್ಶೀಟ್ ಎಲ್ಲ ಅವ್ರೇನು ಹೇಳ್ತಿರ್ಲಿಲ್ಲ. ನಾನೇ ಡೈಲಿ ಆ ಅಕ್ಕನಿಗೆ ಹೇಳಿ 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 ಡೈಲಿ ಕೆಲಸಕ್ಕೆ ಇಕ್ಕೋ ಇದ್ದು ಹೇಳ್ತಿದ್ದಂಗೆ ಇವಾಗ 4 ಗಂಟೆಗೆ ಇಬ್ಬರಿಸ್ಬಿಡ್ತೀನಿ. ಎಲ್ಲ ಕೆಲಸ ಮಾಡಿಸ್ತೀನಿ ನೋಡು. ಯಾಕಪ್ಪ ನಾವು ಇಲ್ಲಿಗೆ ಸ್ವಂತ ಇವಾಗ ಸರಿಯಾಗಿ ಕೆಲಸಕ್ಕೆ ಇಕ್ತಾನೆ. ಆ ಅಕ್ಕ ತುಂಬ ಸಾಫ್ಟು. ಆ ಅಕ್ಕನ ಅಣ್ಣ ಭಾಳ ಒಳ್ಳೆಯವರು. ಇವಾಗ ಬಂದಿದ್ದಾರಲ್ಲ ಪಣಯ ಮನೆಗೆ ಭಾಳ ಒಳ್ಳೆಯವ್ರು. ಅವರು ಏನೂ ಕೇಳ್ತಿರ್ಲಿಲ್ಲ. ಸ್ವಲ್ಪ ತಿಂಡಿ ಅಡುಗೆ ಮಾಡಿ ಇಟ್ಬಿಟ್ರೆ ಅವರೇನು ಮನೆ ಕ್ಲೀನ್ ಮಾಡೋದು, ನೆಲ ಒರೆಸೋದು, ಆ ಥರ ಎಲ್ಲ ಅವ್ರು ಜಾಸ್ತಿ ಏನು ಹೇಳ್ತಾನೆ ಇರಲಿಲ್ಲ ಇವಳಿಗೆ. ಎಲ್ಲ ಇವನೇ ಹೇಳ್ಕೊಟ್ಟು ಇವಾಗ ಕೆಲಸ ಮಾಡಿಸ್ಬೇಕು, ಚೆನ್ನಾಗಿ ಕೆಲಸ ಮಾಡಿಸ್ಬೇಕು. ಅವಳಿಗೆ ಕೆಲಸ ಮಾಡಿಸಿದ್ರೆ ಎಲ್ಲರ ಏನು ಬೆಲೆ ಅಂತ ಗೊತ್ತಾಗಲಿ. ಕೆಲಸ ಮಾಡ್ಬೇಕು, ಕೆಲಸ ಮಾಡಿದ್ರೇ ಅವಳಿಗೆ ಬುದ್ಧಿ ಬರೋದು ಅಂತೇಳಿ ಅದಕ್ಕೆ ಇವನೇ ಹೇಳ್ಕೊಟ್ಟು ಅಕ್ಕನಿಗೆ ಅಕ್ಕ ಈ ರೀತಿ ಮಾಡಂತ ಹೇಳಿರೋದು ಇವನೇನೆ. ಅದಕ್ಕೆ ಇವಾಗ ಸರಿಯಾಗಿ ಬುದ್ಧಿ ಕಲ್ತ್ಕೊಂತಾಳೆ ತಗ. ಇವಾಗ ಯಾರು ಇಲ್ಲ, ಎಲ್ಲಿಗೆ ಹೋಗ್ತಾಳೀಗ? ಬಿಟ್ಟರೆ ಗತಿ ಇಲ್ವಲ್ಲ. ಅದಕ್ಕೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಇರ್ತಾಳೆ. ಯಾಕ ಮಾತಾಡ್ತೀರಾ? ನಾನು ಬುದ್ಧಿ ಕಲಿಸ್ತೀನಿ ಮಾಮ, ಸುಮ್ಮನೆ ಇರ್ರಿ ನೀವು. ನನ್ನೇನು ತಪ್ಪಾಗಿ ತಿಳ್ಕೊಬೇಡ್ರಿ. ಆ ಜೀವಿತನ ಬುದ್ಧಿ ಕಲ್ಸಕ್ಕಂತಲೇ ನಾನು ಹಿಂಗೆ ಮಾಡಿರೋದು. ಅವಳಿಗೆ ಬುದ್ಧಿ ಕಲಿಸ್ತೀನಿ ಸರಿಯಾಗಿ ಅಂತ ಹೇಳ್ತಾ ಇದ್ದಾನೆ ಸಂತು. ಈ ಹುಡುಗ ಭಾಳ ಒಳ್ಳೆಯವನಂತೆ. ಅದಕ್ಕೆ ಇವಾಗ 4 ಗಂಟೆಗೆ ಡೈಲಿ ಎಬ್ಬಿಸ್ಬಿಟ್ಟು ಮನೆ ಕೆಲಸಕ್ಕೆಲ್ಲ ಇಕ್ಕೋದು, ಕೆಲಸ ಮಾಡಿಸೋದು ಎಲ್ಲ ಮಾಡ್ತಾ ಇದ್ದಾನಂತೆ. ಸಂಬಳ ಎಲ್ಲ ನಿಮ್ಮ ಕೈಗೆ ಕೊಡ್ತೀವಿ. 20-25 ಸಾವಿರ ಸಂಬಳ ಕೊಡ್ತಾರೆ ಅವರು. 25 ಸಾವಿರ ಬರುತ್ತೆ ನಿಮಗೆ ಕೊಡ್ತೀನಿ, ನೀವೇ ಇಟ್ಕೊಳ್ರಿ, ನಾಳೆ ದಿನ ಏನ್ಕನ ಬರುತ್ತೆ ನಿಮ್ಮ ಕೈಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆ ಹುಡುಗಿಗೆ ಏನು ಅದಕ್ಕೆ ನಾವು ಏನೋ ಇಸ್ಕೊಂಡ್ರೆ ಏನೋ ನಾಳೆ ದಿನ ಹುಡುಗಿಗೆ ಯಾತಕ ಆಗುತ್ತೆ. ಆ ಹುಡುಗಿಗೆ ಯಾವ ಥರ ಒಂದು ಒಡವೆ ಮಾಡಿಸ್ಕೊಂಡು ಕೊಡೋಕೆ ಅವತ್ತು ಪಳ್ಚೇನೆ ಆತನ ಅಂತ ನಾನು ಐದಿನಮ್ಮ. ನೋಡು ಪಾಪ ನಾವು ಈ ಹುಡುಗನ ತಪ್ಪಾಗಿ ತಿಳ್ಕೊಂಡಿದ್ವಿ. ಹಂಗೆ ಅನ್ಕೊಂಡಿದ್ದೆ. ಇವನೇ ನಿಂತನಾಗ್ಯವನೇ ಅಂತ ಅನ್ಕೊಂಡಿದ್ದೆ. ಹಂಗಾದ್ರೆ ಒಳ್ಳೆ ಮನ್ಸೈತಿ. ಸರಿಯಾಗಿ ಬುದ್ಧಿ ಕಲ್ಸಪ್ಪ. ನಾವು ಏಟೇಟ ಬುದ್ಧಿ ಕಲಿಸ್ಬೇಕಂತ ಏಟೇಟ ಹೇಳಿವಪ್ಪ. ಅವಳು ಕಲ್ತ್ಕೊಂಬ್ಲಿಲ್ಲ. ನೀನು ಸರಿಯಾಗಿ ಬುದ್ಧಿ ಕಲ್ಸೋಣ ಏನಾದ್ರು. ಮಾಮಂಟಿ ತಲೆ ಕೆಡಿಸಬೇಡ. ಇನ್ಮೇಲೆ ಸೋಂತು ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ನಾನು ದಾಳಿಂಬ್ರೆ ಸಸಿಗಳನ್ನೆಲ್ಲ ತಗೊಂಡೋಗೋಣ ಅಂತೇಳಿ ಬಂದಿದ್ನ. ಅದಕ್ಕೆ ಮ್ಯಾಮ್ ಸಿಕ್ತಾ, ಅದಕ್ಕೆ ಮ್ಯಾಮನ ಹತ್ರ ಮಾತಾಡ್ತಿದ್ದೆ. ತಲೆ ಕೆಡಿಸ್ಕೊಬಿಡ್ರಿ. ನನಗೆ ನಾಗಮಂಟಿ ಎಲ್ಲ ಹೇಳಿತ್ತು, ಅವಳು ಭಾರಿ ಇದ್ದಾಳಪ್ಪ, ಮನೆ ಕೆಲ್ಸಕ್ಕೆ ಬರೋಳಲ್ಲ ಮಗ, ಭಾರಿ ಇದ್ದಾಳೆ, ಭಾಳ ಹುಷಾರಾಗಿರು, ಅವಳು ಹಿಂಗೆಲ್ಲ ಮಾಡ್ಕೊಂಡಳ. ಹಿಂಗಾದ್ರೆ ನಾನು ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೋಡಿ ಹಿಂಗೆಲ್ಲ ಅವತಾರಗಳು ಮಾಡ್ಕೊಂಡು ಬಂದವಳಲ್ಲ, ಇವಳಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ನಾನು ಅದನ್ನ ಮನಸ್ಸಿಗೆ ಹಾಕ್ಕೊಂಡು ಇವಾಗ ನನ್ನ ಮನಸ್ಸಾಗ ಅದೇ ಇರೋದು. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕನ್ನೋದೇ ಇರೋದು. ಕೆಲಸ ಮಾಡಿಸ್ತೀನಿ, ಬಿಡಲ್ಲ. ಎಲ್ಲಿ ಹೋಗೋಕ್ಕೂ ಆಗಲ್ಲ ಅವಳಿಗೆ, ದುಡ್ಕೊಂಡು ತಿನ್ನೋಕ್ಕೂ ಆಗಲ್ಲ. ಎಲ್ಲಿ ಕೆಲಸಕ್ಕೆ ಹೋಗ್ತಾಳೆ, ಕೆಲಸ ಹುಡ್ಕೊಂಡು. ಅದಕ್ಕೆ ಇವಾಗ ಆಯಿತು ಸಂತು, ನೀನು ಹೇಳ್ದಂಗೆ ಕೇಳ್ತೀನಿ ಸಂತು ಅಂತ ಹೇಳ್ತಾ ಇರ್ತಾಳೆ. ಎಲ್ಲದು ಯಾವುದೊಂದು ವಿಚಾರಕ್ಕೂ ನೀನು ಹೇಳ್ದಂಗೆ ಕೇಳ್ತೀನಿ ಸಂತು ಅಂತ ಹೇಳ್ತಿರ್ತಾಳೆ. ಹೆಂಗೋ ಕೆಲಸ ಮಾಡ್ಕೊಂಡು ದುಡ್ಕೊಂಡಿದ್ರೆ ಸಾಕತ್ತ ನಮಗೂ. ನಾವು ಪಾಪ ನಿನ್ನ ತಪ್ಪಾಗಿ ತಿಳ್ಕೊಂಡ್ವಿ. ಅದಕ್ಕೆ ಮತ್ತೆ ಒಬ್ರ ಬಗ್ಗೆ ಏನಂತ ಗೊತ್ತಿಲ್ದಲೇನೆ ತಪ್ಪಾಗಿ ತಿಳ್ಕೊಬಾರ್ದಲ್ವೇ? ನಾವು ನಿನ್ನ ಬೈಕೊಂತಿದ್ವಿ ಕಣಪ್ಪ, ನಾವು ನಿನ್ನ ಬೈಕೊಂತಿದ್ವಿ. ನಮ್ಮ ಗುಂಡಪ್ಪ ಹೇಳೋನೆ ಭಾಳ ಒಳ್ಳೆನು ಅಂತ. ಸುಮ್ಕಿರಲ್ಲ ಅವನೇ ಅಂತ ಮಂಚ ಅಂತ ನಾನು ನಂಬ್ತಿದ್ದೆ. ಮಾತಾಡಿದ್ಮೇಲೆ ಗೊತ್ತಾಗ್ತೈತೆ ಅಂದರೆ ನೀನು ಮಾತಾಡೋ ಇದ್ರಾಗೆ ಗೊತ್ತಾಗ್ತೈತಿ. ಯಾರನ್ನೇ ಆಗಲಿ ಸುಮ್ಮನೆ ನಾವು ಸಡನ್ನಾಗಿ ನಮ್ಮ ಮನ್ಸ್ದಾಗ ನಿರ್ಧಾರ ಮಾಡ್ಕೊಂಡು ಬೈಕೊಂಬೋದಾಗಲಿ ಅನ್ಕೊಂಬೋದಾಗಲಿ, ಒಬ್ರ ಬಗ್ಗೆ ಕೆಟ್ಟ ಮಾತಾಡೋದಾಗಲಿ, ಒಳ್ಳೇದು ಕೆಟ್ಟದ್ದು ಎಲ್ಲನ ನೋಡಿ ನಿರ್ಧಾರ ಮಾಡ್ಕೊಬಾರ್ದು. ಅವ್ರ ಮನ್ಸು ನೋಡ್ಬಿಟ್ಟು ಆಮೇಲೆ ನಾವು ನಿರ್ಧಾರ ಮಾಡಬೇಕು ಅಂತ ಗೊತ್ತಾಯಿತು. ಗೊತ್ತಾಗ್ತೈತಿ ಬಿಡಪ್ಪ ನಿಂದೆಷ್ಟು ಒಳ್ಳೆ ಮನಸ್ಸು ಅಂತ. ಇದ್ರಾಗೇನೆ ನಾವು ಪಾಪ ಇವನ್ನ ಭಾಳ ತಪ್ಪಾಗಿ ತಿಳ್ಕೊಂಡಿದ್ವಿ. ಇವಾಗ ಜೀವಿತನ ಸಂಬಳ ಎಲ್ಲನ ನಮ್ಮ ಕೈಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನೇನೇನು ಇಟ್ಕೊಳ್ಳಲ್ಲ, ನೀವು ಈ ಭಾಳ ಕಷ್ಟ ನಿಮ್ಮದು, ನೀವು ಬುದ್ಧಿ ಕಲಿಸ್ಬೇಕು ಅಂತ ಏನೆಲ್ಲ ನೋಡಿದ್ರಿ, ಆದರೆ ಅವಳು ಬುದ್ಧಿ ಕಲ್ತ್ಕೊಂಬ್ಲಿಲ್ಲ. ನಾನು ಬುದ್ಧಿ ಕಲಿಸ್ತೀನಿ ನೋಡ್ರಿ ಅವಳಿಗೆ ಅಂತ ಹೇಳ್ತಾ ಇದ್ದಾನೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಪನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.